ವಿದ್ಯಾರ್ಥಿಗಳೇ, ನಾನು ಈ ಹಿಂದಿನ ತರಗತಿಯಲ್ಲಿ ನಿಮಗೆ ಈ ದೀರ್ಘ ಗದ್ಯವಾಗಿರ್ತಕ್ಕಂಥ ಈ ಕೃಷ್ಣೇಗೌಡನ ಆನೆ ಇದರ ಒಂದು ಪರಿಚಯ, ಲೇಖಕರ ಪರಿಚಯ, ಅದನ್ನೆಲ್ಲವನ್ನು ನಿಮಗೆ ಮಾಡಿಕೊಟ್ಟಿದೆ. ಈಗ ಅದರ ನೇರವಾಗಿ ಆ ಒಂದು ಅಧ್ಯಾಯಕ್ಕೆ ಹೋಗ್ತಾ ಇದ್ದೇನೆ. ಮೊದಲನೇ ಅಧ್ಯಾಯ. ಇದರಲ್ಲಿ ನೀವು ಈ ಅಧ್ಯಾಯ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ಇದರ ಒಂದು ಕಥೆಯ ಶೈಲಿ ಹೇಗಿದೆ ಅಂದರೆ, ಇದನ್ನು ಲೇಖಕರೇ ಇದರಲ್ಲಿ ಒಂದು ಪಾತ್ರವಾಗಿ ಇರತಕ್ಕಂಥದ್ದು ಕಂಡುಬರುತ್ತೆ. ಇವರೇ ಈ ಕಥಾನಾಯಕ ಎಂಬಂಥ ರೀತಿ ನಾವು ತಿಳ್ಕೊಬೋದು. ಆ ಕಥೆಯಲ್ಲಿ ಅವರೇ ಕಥೆನ ಹೇಳ್ತಾ ಹೋದಂತೆ ಜೊತೆಗೆ ಒಂದು ಹೇಳಿಕೆಗಳು, ಇತರೆ ಪಾತ್ರಗಳ ಒಂದು ಮಾತುಗಳು ಕೂಡ ಇಲ್ಲಿ ಬರ್ತಾ ಇರ್ತದೆ. ಈ ಕಥೆಯಲ್ಲಿ ಇವರು ಒಂದು ಪಾತ್ರವಾಗಿದ್ದಾರೆ, ಲೇಖಕರು ತೇಜಸ್ವಿಯವರು ಸೇರಿಕೊಂಡಿದ್ದಾರೆ ಅನ್ನತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಮೊದಲಿಗೆ ಅಧ್ಯಾಯ 1ರಲ್ಲಿ, ನನ್ನ ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ಆಗಿಂದಾಗ್ಗೆ ತೊಂದರೆ ಕೊಡ್ತಲೇ ಇರ್ತದೆ. ಅದನ್ನು ನಾನು ಸದಾ ರಿಪೇರಿ ಮಾಡುತ್ತಿರುವುದನ್ನು ನೋಡಿ ಕೆಲವರು ಹೇಳಿದಿರುವಂತೆ, ಹಳೆಯ ಮಿಲ್ಟ್ರಿ ಜೀಪ್ಗಳ ಹಣೆ ಬರಹವೇ ಇಷ್ಟು, ಅದರ ಗೇರ್ ಬಾಕ್ಸ್ ತೆಗೆದುಹಾಕಿ ಹೊಸ ಮಾಡೆಲ್ನ ವಿಲ್ಲೀರ್ಸ್ ಜೀಪ್ ಗೇರ್ ಬಾಕ್ಸ್ ಜೋಡಿಸಿಬಿಡು ಅಂತ ಸಲಹೆ ಮಾಡಿದ್ರಂತೆ. ಆದರೆ ನನಗೆ ಈ ಪುರಾತನ ಕಾಲದ ಜೀಪಿನ ಹಳೆಯ ಭಾಗಗಳನ್ನು ಬದಲಿಸಿ ಅದರ ಒರಿಜಿನಾಲಿಟಿ ಹಾಳು ಮಾಡೋದು ಸರಿ ತೋರಲಿಲ್ಲ. ನನ್ನ ಈ ಒರಿಜಿನಾಲಿಟಿ ಉಳಿಸುವ ಪ್ರಯತ್ನದಿಂದ ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡೋ ಕೆಲಸ ಖಾಯಂ ಆಗಿತ್ತು. ನೋಡಿ, ಇಲ್ಲಿ ಲೇಖಕರದ್ದು ಹಳೆಯ ಒಂದು ಫೋರ್ಡ್ ಕಂಪನಿಯ ಜೀಪ್ ಇದೆ. ಅದು ತುಂಬ ಹಳೆಯದು, ಆದ್ದರಿಂದ ಅದು ಪದೇ ಪದೇ ಕೈ ಕೊಡ್ತಾನೆ ಇದೆ, ರಿಪೇರಿ ಬರ್ತಾನೆ ಇದೆ. ಅದನ್ನು ಪದೇ ಪದೇ ಇವರು ಅವರು ನೋಡಿ ಅವರೇ ರಿಪೇರಿ ಮಾಡ್ತಿದ್ರು ಜೀಪನ್ನು. ಇದನ್ನು ನೋಡಿ ಕೆಲವರು ಹೇಳಿದ್ರಂತೆ ಅವರ ಸ್ನೇಹಿತರು, ಬಂಧುಗಳು, ಈ ಹಳೆಯ ಮಿಲ್ಟ್ರಿ ಜೀಪ್ಗಳ ಹಣೆ ಬರೆ ಇಷ್ಟಿದು, ಸುಮ್ಮನೆ ರಿಪೇರಿ ಮಾಡ್ತಾನೇ ಇರಬೇಕಾಗುತ್ತೆ. ಅದರ ಬದಲು ಆ ಹಳೆಯ ಗೇರ್ ಬಾಕ್ಸನ್ನು ತೆಗೆದಾಕ್ಬಿಟ್ಟು ಹೊಸ ಮಾಡೆಲ್ ವಿಲ್ಲೀರ್ಸ್ ಜೀಪ್, ಅದು ಒಂದು ಕಂಪನಿ ಹೆಸರು ವಿಲ್ಲೀರ್ಸ್ ಅಂತೇಳಿ, ಆ ಜೀಪ್ಗಳನ್ನು ಮಲೆನಾಡಿನ ಭಾಗದಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ ಅಂತ ಕಾಣಿಸ್ತದೆ. ಹೊಸ ಗೇರ್ ಬಾಕ್ಸನ್ನೇ ತಂದು ಜೋಡಿಸ್ಬಿಡು, ಹಳೆಯ ಆ ಜೀಪಿನ ಅಂದರೆ ಫೋರ್ಡ್ ಕಂಪನಿಯ ಆ ಜೀಪಿನ ಗೇರ್ ಬಾಕ್ಸ್ ತೆಗೆದು ಹಾಕಿಬಿಟ್ಟು ಹೊಸ ವಿಲ್ಲೀರ್ಸ್ ಜೀಪ್ನ ಗೇರ್ ಬಾಕ್ಸನ್ನು ತಂದು ಹಾಕಿಬಿಡಲಿ ಅಂತ ಸಲಹೆ ಮಾಡಿದಂತೆ. ಆದರೆ ಇದು ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ಈ ಹಳೆಯದು ಅಂತ ಏನೋ ಇರ್ಬೋದು, ಆದರೆ ಹಳೆಯ ಭಾಗಗಳನ್ನು ಬದಲಿಸಿದರೆ ಅದರ ಒರಿಜಿನಾಲಿಟಿ ಹಾಳಾಗೋಗ್ಬಿಡುತ್ತೆ. ಒರಿಜಿನಾಲಿಟಿ ಭಾಳ ಮುಖ್ಯ ಇಲ್ಲಿ. ಅವ್ರು ಯಾಕೋ ಇಲ್ಲ, ಹಳೆಯದೇ ಆಗಿದ್ರೂ ಪರವಾಗಿಲ್ಲ, ಗಟ್ಟಿ ಮುಟ್ಟಾಗಿರುತ್ತೆ, ಬಾಳಿಕೆ ಬರುತ್ತೆ ಅನ್ನತಕ್ಕಂಥದ್ದು ಅವರ ಅಭಿಪ್ರಾಯ. ಜೊತೆಗೆ ಏನೋ ಒಂದು ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ಆ ಒಂದು ಹಳೆ ಜೀಪ್ ಇರ್ಬೋದು, ಕೆಲವ್ರಿಗೆ ಇರುತ್ತಲ್ವ, ಹಾಗೆಯೇ ಒಂದು ಹಳೇದು ಎಷ್ಟೇ ಹಳೇದಾಗಿದ್ದರೂ ಕೂಡ ಅದನ್ನು ಮಾರಬೇಕು ಅಥವಾ ಅದನ್ನು ತೆಗಿಬೇಕು ಅಂತಕ್ಕಂಥದ್ದು ಮನಸ್ಸು ಬರೋದಿಲ್ಲ. ಅದು ಯಾಕೆಂದರೆ ಅವರ ಜೀವನದ ಒಂದು ಭಾಗವಾಗಿರುತ್ತೆ. ಅದು ಕೂಡ ಅವ್ರಿಗೆ ಯಾಕೋ ಇಷ್ಟ ಬರಲಿಲ್ಲ. ಯಾಕೆಂದರೆ ಅದನ್ನು ಏನಾದ್ರು ಗೇರ್ ಬಾಕ್ಸ್ ಚೇಂಜ್ ಮಾಡಿದರೆ ಅದರ ಒರಿಜಿನಾಲಿಟಿ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಉಳಿಸ್ಬೇಕು. ಒರಿಜಿನಾಲಿಟಿ ಸಂಪೂರ್ಣವಾಗಿ ಹಳೆ ಜೀಪು ಹಾಗೇ ಇರಬೇಕು ಅಂತಕ್ಕಂಥ ರೀತಿ ಆ ಪ್ರಯತ್ನದಿಂದ ಅವ್ರು ಏನು ಮಾಡ್ತಿದ್ರು, ತಿಂಗಳಿಗೊಂದು ಸಲ ಖಾಯಂ ಆಗಿತ್ತು. ಏನಪ್ಪ, ಜೀಪಿನ ಕೆಳಗಡೆ ಮಲ್ಕೊಂಡು ಕೆಳಗಡೆ ಅದನ್ನು ಗೇರ್ ಬಾಕ್ಸನ್ನು ಬಿಚ್ಚಿ ರಿಪೇರಿ ಮಾಡೋ ಕೆಲಸ ಪ್ರತಿ ತಿಂಗಳು ಖಾಯಂ ಆಗಿತ್ತು. ಅದರಂತೆ ಒಂದು ದಿನ ಜೀಪಿನ ಕೆಳಗಡೆ ಮಲ್ಕೊಂಡು ಗೇರ್ ಬಾಕ್ಸಲ್ಲಿ ಬಿಚ್ಚಿಬಿಟ್ಟು ರಿಪೇರಿ ಮಾಡ್ತಿರ್ಬೇಕಾದ್ರೆ 2 ಕಾಕಿ ಪ್ಯಾಂಟ್ ಧರಿಸಿರ್ತಕ್ಕಂಥ 2 ಕಾಲುಗಳು ಇವ್ರ ಕಡೆನೇ ಬರೋದು ಕಾಣಿಸ್ತು. ಆದರೆ ಇವರು ಎಲ್ಲಿದ್ದಾರೆ, ಜೀಪಿನ ಕೆಳಗಡೆ ಮಲ್ಕೊಂಡು ಒಂದು ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡ್ತಿದ್ದಾರೆ. ಆದರೆ ಜೀಪಿನ ಪಕ್ಕದಲ್ಲಿ ನಡ್ಕೊಂಡು ಬರ್ತಾಯಿದೆ. ಅದು ಕಾಲು ಮಾತ್ರ ಕಾಣ್ತಾ ಇತ್ತು. ಅವರಿಗೆ ಯಾರು ಅಂತೇಳಿ ಗೊತ್ತಾಗಲಿಲ್ಲ. ಆದ್ದರಿಂದ ಸ್ವಲ್ಪ ಆ ಕಾಕಿ ಪ್ಯಾಂಟ್ ನೋಡಿ ಸ್ವಲ್ಪ ಗಾಬರಿ ಆಯಿತು. ಯಾಕಂದರೆ ಯಾರಾದರೂ ಪೊಲೀಸರು ಇರ್ಬೋದೇನೋ ಅಂತೇಳಿ ಅಂದ್ಕೊಂಡ್ರು ಮೊದಲಿಗೆ. ಆದರೆ ಅವು ಬೂಟ್ಸ್ ಇಲ್ಲದ ಕಾಲುಗಳಾದ್ದರಿಂದ, ಅಂದರೆ ನೋಡಿ, ಪೊಲೀಸ್ ಆದರೆ ಕಾಕಿ ಪ್ಯಾಂಟು ಜೊತೆಗೆ ಬೂಟ್ಸು ಕೂಡ ಹಾಕ್ಕೊಂಡು ಬರ್ತಕ್ಕಂಥದ್ದು ಇರ್ತಲ್ವ. ಹಾಗಾಗಿ ಬೂಟ್ಸ್ ಇಲ್ಲದೇ ಇರುವ ಕಾರಣ ಯಾವುದೋ ಬೇರೆ ಡಿಪಾರ್ಟ್ಮೆಂಟ್ ಇರಬೇಕು ಅಂತೇಳಿ, ಯಾರೋ ಏನೋ ಬಿಡು ಅಂತೇಳಿ ಅವರು ಅದನ್ನು ಬೋಲ್ಟನ್ನು ಹಾಗೆಯೇ ಬಿಚ್ಕೊಂಡು ಹಾಗೆ ಯೋಚನೆ ಮಾಡಿದರು. ಬಂದಿರತಕ್ಕಂಥವನು
ಇಲ್ಲಿ ಕೆಳಗಡೆ ಜೀಪಿನ ಕೆಳಗಡೆ ಇವರು ಮಲ್ಕೊಂಡಿರೋದ್ರಿಂದ ಯಾರು ಇದ್ದಾರೆ ಅನ್ನೋದನ್ನು ಗಮನಿಸಲಿಲ್ಲ, ನೋಡಿಲ್ಲ ಅವನು. ಈ ಜೀಪಿನ ಕೆಳಗಡೆ ಇವರು ಇರೋದನ್ನು ನೋಡಿಲ್ಲ, ಯಾರು ಕಾಣಿಸ್ಲಿಲ್ಲಲ್ಲ. ಅದಕ್ಕೆ ಬಂದವನು ಒಂದೆರಡು ಸಾರಿ ಕೆಮ್ಮಿದ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಕೆಮ್ಮೋದು. ಯಾಕಂದರೆ ಯಾವುದಾದ್ರೂ ಮನೆ ಹತ್ತಿರಕ್ಕೆ ಬಂದರೆ ಯಾರೂ ಕಣ್ಣಿಗೆ ಬೀಳದಿದ್ದರೆ, ಅಂದರೆ ಯಾರು ಕಾಣಿಸ್ಲಿದ್ದರೆ ಮನೆಯವರು ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡ್ತಾರೆ. ಯಾಕೆ ಹಿಂಗೆ ಮಾಡ್ತಾರೆ ಕೆಮ್ಮೋದು, ಯಾಕೆ ಕ್ಯಾಕರಿಸ್ತಾರೆ ಹಿಂಗೆ ಮಾಡ್ತಾರೆ ಅಂದರೆ, ಧ್ವನಿ ಯಾಕೆ ಹೊರಡ್ತಾರೆ ಅಂದರೆ, ಬಹುಶಃ ಭಾಷೆ ಉಪಯೋಗಿಸಿ ಕರಿಬೇಕಂತಂದರೆ ಅದಕ್ಕೆ ಕೆಲವು ತೊಂದರೆ ಇದಾವೆ. ಕರಿಬೇಕು ನಿಜ, ಏನಂತೆ ಕರಿಬೇಕು, ಅವರೆಲ್ಲೋ ಒಳಗಿರ್ತಾರೆ ಅವರು. ಅಷ್ಟು ಸುಲಭವಾಗಿ ಮಲೆನಾಡಿನ ಜನರು ಬಾಗಿಲು ತೆಗೆಯೋದಿಲ್ಲ. ಯಾರೋ ಬಂದ ತಕ್ಷಣ, ನಮ್ಮ ಭಾಗದಲ್ಲಿ ಬಂದ ತಕ್ಷಣ ಕದ ತೆಗಿಯೋದಿರಲಿ, ಯಾರು ಇಲ್ಲಾಂದ್ರೂ ಕದ ತಗೊಂಡು ಕೂತ್ಕೊಂಡಿರ್ತಾರೆ ಈ ಕಡೆ ನಮ್ಮ ಬಯಲು ಸೀಮೆಯಲ್ಲೆಲ್ಲ. ಆದರೆ ಮಲೆನಾಡವ್ರು ಹಂಗಲ್ಲ, ಅವರು ಸ್ವಲ್ಪ ಹುಷಾರು ಜನ, ಕೇರ್ಫುಲ್ಲಾಗಿರ್ತಾರೆ, ಅಷ್ಟು ಸುಲಭ ಬಾಗಿಲು ತೆಗೆಯೋದಿಲ್ಲ. ಹಾಗಾಗಿ ಇವರು ಕರಿಬೇಕು ಅಂತಂದರೆ ಒಳಗೆ ಯಾರಿದ್ದಾರೆ, ಹೆಸರು ಅವ್ರು ಯಾರು, ಮನೆಯವರ ಹೆಸರೇನು, ಹೆಸರಿಡು ಕರಿಬೇಕಾ, ಸ್ವಾಮಿ ಅಂತ ಕರಿಬೇಕಾ, ಬಹುವಚನ ಉಪಯೋಗಿಸ್ಬೇಕಾ, ಏಕವಚನ ಉಪಯೋಗಿಸ್ಬೇಕಾ, ಭಾಷೆ ಉಪಯೋಗಿಸಿ ಕರಿಬೇಕೆಂದರೆ ಇಷ್ಟೆಲ್ಲ ತೊಂದರೆ. ಈಗ ಯಾರಾದರೂ ಸ್ವಾಮಿ ಅಂತಂದರೆ ಯಾರಾದರೂ ಹೆಣ್ಮಕ್ಳಿದ್ರೆ ಅದು ಆಭಾಸ ಆಗುತ್ತಲ್ವ. ಹಾಗೆಯೇ ಚಿಕ್ಕವರಿದ್ದರೆ ಸ್ವಾಮಿ ಅಂದರೆ ಅದು ಒಂಥರ ಸರಿ ಇರಲ್ಲ. ಹಾಗೆ ಅವ್ರು ಏನಂತ ಕರಿಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕೆ ಏನು ಮಾಡ್ತಿದ್ರು, ಮನೆ ಮುಂದೆ ಬಂದು ಒಂದೆರಡು ಸಲ ಕೆಮ್ಮಿಬಿಟ್ರೆ ಆ ಶಬ್ದಕ್ಕಾದರೂ ಒಳಗಿದ್ರು ಹೊರಗೆ ಬಂದು ಮುಖ ತೋರಿಸ್ತಾರೆ, ಆವಾಗ ಯಾರಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ. ಆದ್ದರಿಂದ ಇದು ಒಂದು ಕೆಮ್ಮುವುದು ಒಂಥರ ಕಾಲಿಂಗ್ ಬೆಲ್ ಥರ. ಕಾಲಿಂಗ್ ಬೆಲ್ ಬಟನ್ ಒದ್ದಾಗ ಸೌಂಡ್ ಕೇಳಿದಾಗ ಹೊರಗೆ ಬರ್ತಾರಲ್ಲ ಒಳಗಿದ್ದವರು, ಹಂಗೆ ಕೆಮ್ಮಿಬಿಟ್ರೆ ಕಾಲಿಂಗ್ ಬೆಲ್ ಥರ ಕೆಲಸ ಮಾಡುತ್ತೆ. ಹಾಗಾಗಿ ಒಳಗಿದ್ದವರು ಹೊರಗೆ ಬರ್ತಾರೆ, ಆವಾಗ ಯಾರು ಅಂತೇಳಿ ನಾವು ಮಾತಾಡಿಸ್ಬೋದು ಅನ್ನೋದು ಆ ಭಾಗದ ಒಂದು ರೂಢಿ. ಹೀಗೆ ಈ ಸಮಸ್ಯೆಗಳು ಇದರಿಂದ ಹೊರಗೆ ಬರಬೇಕಂದ್ರೆ ಈ ಒಂದು ಎರಡು ಸಲ ಕೆಮ್ಮಿಬಿಟ್ರೆ ಸಾಕು, ತೊಂದರೆಗಳೇ ಇರೋದಿಲ್ಲ. ಆದ್ದರಿಂದ ಬಂದವನು ಮತ್ತೊಂದೆರಡು ಸಲ ಕೆಮ್ಮಿದ. ಆಗ ಇವ್ರು ಕೇಳ್ತಾರೆ, ಯಾರಪ್ಪ ನೀನು ಅಂದರು. ನಾನು ಸ್ವಾಮಿ ಅಂದ. ನಾನು ಅಂದರೆ ನನಗೆ ನೀನು ಯಾರು, ನಾನು ಸ್ವಾಮಿ ಅಂದರೆ ಗೊತ್ತಾಗಲ್ಲ, ಯಾಕಂದ್ರೆ ನನಗೆ ನಿನ್ನ ಕಾಲುಗಳು ಮಾತ್ರ ಕಾಣ್ತಾ ಇದ್ದಾವೆ, ನಿನ್ನ ಮುಖ ಕಾಣ್ತಾ ಇಲ್ಲ ಅಂದ. ನಾನು ಸ್ವಾಮಿ ಲೈನ್ಮನ್ ಸ್ವಾಮಿ ಅಂದ್ರೆ. ಯಾರು? ಲೈನ್ಮನ್ ತಿಪ್ಪಣ್ಣನೇನಯ್ಯ ಅಂತ ಅಂದರು. ಹಂಗಂದ ತಕ್ಷಣ ಇವನು ಥೂ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ, ನಾವು ಕರೆಂಟ್ನವರು, ನಾನು ಲೈನ್ಮನ್ ದುರ್ಗಪ್ಪ ಸ್ವಾಮಿ ಅಂತ ಹೇಳ್ದವನು. ಅದಿರಲಿ, ಈತ ಥೂ ಅಂದದಕ್ಕೆ ಯಾಕೋ ಇವರಿಗೆ ಸ್ವಲ್ಪ ಕಸಿವಿ. ಏನು ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟಿಗೆ ಥೂ ಅಂತೀಯ? ಇಬ್ಬರದು ಒಂದೇ ಕೆಲಸ ಅಲ್ವಾ, ಇಬ್ಬರದು ಕಂಬ ಹತ್ತೋದು ತಾನೇ ಕೆಲಸ. ಟೆಲಿಫೋನ್ ಆದ್ರೇನು, ಎಲೆಕ್ಟ್ರಿಕ್ ಕಂಬ ಆದ್ರೇನು, ಇಬ್ಬರು ಕಂಬ ಹತ್ತಿ ಮೇಲೆ ಹೋಗಿಯೇ ಕೆಲಸ ಮಾಡೋದಲ್ವ, ಅದ್ಯಾಕೆ ನೀನು ಥೂ ಅಂತೀಯ ಟೆಲಿಫೋನ್ ಡಿಪಾರ್ಟ್ಮೆಂಟಿಗೆ ಅಂತ ಹೇಳಿದರು. ಅಯ್ಯೋ, ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಸ್ವಾಮಿ ಅಲ್ವಾ ಸ್ವಾಮಿ, ಯಾವಾಗ ನೋಡಿದ್ರು ಬೈತಾನೇ ಇರ್ತಾರೆ. ನಮ್ಮ ತಂತಿ ಹತ್ತಿರ ತಂತಿ ತರಬೇಡ್ರಿ, ಟೆಲಿಫೋನ್ ಗೊರ ಅನ್ನುತ್ತೆ, ಹಾಗೆ ಹೀಗೆ ಅಂತೆಲ್ಲ ದಿನ ನಮ್ಮ ಜೊತೆ ಪುಕಾರ್ ತೆಗಿತಾನೇ ಇರ್ತಾರೆ. ಯಾವಾಗ ನೋಡಿದ್ರು ನಮ್ಮ ಜೊತೆ ಜಗಳ ಆಡ್ತಾನೇ ಇರ್ತಾರೆ. ಯಾಕಂದರೆ ಇವ್ರದ್ದು ದುರ್ಗಪ್ಪನ ಡಿಪಾರ್ಟ್ಮೆಂಟ್ ಯಾವುದು? ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್. ಇವ್ರದ್ದು ಯಾವುದು? ತಿಪ್ಪಣ್ಣಂದು ಇದು ಟೆಲಿಫೋನ್ ಡಿಪಾರ್ಟ್ಮೆಂಟು. ಹಾಗಾಗಿ ಅಕ್ಕಪಕ್ಕದಲ್ಲಿ ಈ ಟೆಲಿಫೋನ್ ಒಂದು ಲೈನ್ ಪಕ್ಕದಲ್ಲಿ ಏನಾದರೂ ಕರೆಂಟ್ ಲೈನ್ ಬಂದಾಗ ಈ ರೀತಿ ಡಿಸ್ಟರ್ಬ್ ಆಗುತ್ತೆ ಅನ್ನೋ ರೀತಿ ಇವ್ರು ಹೇಳ್ತಿದ್ದಾರೆ. ತರಬೇಡ್ರಿ ನೀವು, ಯಾರಾದರೂ ಲೈನ್ ಪಕ್ಕದಾಗ ಹೇಳಿದ್ರೆ, ನಮ್ಮ ಲೈನ್ ಪಕ್ಕದ ಎಳಿಬೇಡ, ಗೊರ ಅಂತತಿ, ಡಿಸ್ಟರ್ಬ್ ಆಗುತ್ತೆ, ಲೈನ್ ತಂತಿ ಮೇಲೆ ಬಿದ್ದ ತಕ್ಷಣ ಅವೆಲ್ಲ ತೊಂದರೆ ಆಗುತ್ತೆ, ಹಾಗೆ ಹೀಗೆ ಅಂತೇಳಿ ಬೈತಾನೇ ಇರ್ತಾರೆ. ಪುಕಾರ ಅಂದರೆ ಜಗಳ ತೆಗಿತಾನೇ ಇರ್ತಾರೆ ಇಲ್ಲಿ. ಅದಕ್ಕೆ ನಾನು ಅದನ್ನು ಕಂಡ್ರೆ ಆಗೋದಿಲ್ಲ ಅಂತಕ್ಕಂಥ ರೀತಿ ಹೇಳ್ದೆ. ಇವರು ಲೇಖಕರು ಜೀಪಿನ ಕೆಳಗಿಂದೆಲ್ಲ ಆಮೇಲೆ ಹೊರಗೆ ಬಂದರು. ದುರ್ಗಪ್ಪ ಕೈಲಿ ಕಟ್ಟಿಂಗ್ ಪ್ಲೇಯರು ತಂತಿ ಸಿಂಬಿ ಹಿಡ್ಕೊಂಡು ನಿಂತಿದ್ದ. ಯಾಕಂದರೆ ಇವ್ಗೆ ಗೊತ್ತಲ್ಲ, ಇವ್ರು ಯಾವಾಗಲೂ ಕಟ್ಟಿಂಗ್ ಪ್ಲೇಯರು ಒಂದು ಕಾಲರಿಗೆ ಸಿಕ್ಸ್ಕೊಂಡಿರ್ತಾರೆ, ಕೈಲಿ ತಂತಿ ಸಿಂಬಿ ಹಿಡ್ಕೊಂಡಿರ್ತಾರೆ. ಅದು ಇದು ಅವರ ಒಂದು ಏನು ಟೂಲ್ ಬಾಕ್ಸ್ ಟೈಪ್ ಇರ್ತಕ್ಕಂಥದ್ದು ಇಟ್ಕೊಂಡಿರ್ತಾರೆ. ಏನಾದರೂ ರಿಪೇರಿ ಬಂದರೆ ತಕ್ಷಣ ರಿಪೇರಿ ಮಾಡಬೇಕು ಅಂತೇಳಿ. ಬಂದ ಅವನು ಕೈಯಲ್ಲಿ ಕಟ್ಟಿಂಗ್ ಪ್ಲೇಯರು ಒಂದು ತಂತಿ, ಒಂದು ವೈರ್ ಅದನ್ನು ಹಿಡ್ಕೊಂಡು ಬಂದು ನಿಂತಿದ್ದಲ್ಲಿ. ಏನಯ್ಯ, ಏನು ಸಮಾಚಾರ ಅಂದರು ಲೇಖಕರು. ಸಮಾಚಾರ ಏನಿಲ್ಲ ಸ್ವಾಮಿ ಅಂತಂದ. ಮತ್ತೇನು ಬಂದಿದ್ದು ಅಂತಂದು. ಸುಮ್ಮನೆ ಹೀಗೆ ಬಂದೆ ಸ್ವಾಮಿ ಅಂತಂದ. ಅವನು ನೋಡಿದರೆ ಸುಮ್ಮನೆ ಅವನು ಕೆಲಸ ಇಲ್ಲದೆ ಆರಾಮ ಪುರುಸೊತ್ತಾಗಿದ್ದರಿಂದ ಇಲ್ಲಿವರೆಗೆ ಬಂದಿದ್ದಾನೆ ಅಂತ ಗೊತ್ತಾಗ್ತಿತ್ತು ಇಲ್ಲಿ. ಯಾಕೆಂದರೆ ಅರ್ಜೆಂಟಾಗಿ ಏನೋ ಬಂದಿಲ್ಲ, ಏನೋ ಆರಾಮಿದ್ದಾನೆ, ಏನು ಕೆಲಸ ಇಲ್ಲ, ಅದಕ್ಕೆ ಈ ಕಡೆ ಬಂದಿದ್ದಾನೆ ಅಂತೇಳಿ ಅನ್ನಿಸ್ತಾ ಇತ್ತು ಲೇಖಕರಿಗೆ.
ಹಾಗಿದ್ದರೆ ಏನು ಕೆಲಸ ಇಲ್ಲ ಅಂದರೆ ಏನು? ಹಾಗಾದರೆ ಏನು ಇನಾಮು ಕೇಳಲು ಅಥವಾ ಚಂದ ವಸೂಲಿಗೋ, ಇಲ್ಲವೇ ಮನೆ ಉಪಯೋಗಿ ಕಾಫಿ ಬೀಜವನ್ನು ಏಲಕ್ಕಿಯೇನೋ ಕೇಳೋದಕ್ಕೆ ಈ ರೀತಿ ಪೀಠಿಕೆ ಹಾಕ್ತಾ ಇದ್ದಾನೆ ಅಂತೇಳಿ ಲೇಖಕರು ಯೋಚಿಸಿದರು. ಅಂದರೆ ಬರ್ತಿರ್ತಾರೆ ಡಿಪಾರ್ಟ್ಮೆಂಟ್ನವರು ಸ್ವಲ್ಪ ಉಳ್ಳವರ ಹತ್ರ, ಒಳ್ಳೆ ರೈತರ ಹತ್ರ ಕೇಳೋದಕ್ಕೆ ಅಂತೇಳಿ ಬರ್ತಿರ್ತಾರೆ. ಇನಾಮು ಕೇಳೋದಕ್ಕೆ, ಇನಾಮು ಅಂದರೆ ಬಹುಮಾನ ಅಂತ ಅರ್ಥ ಬರುತ್ತೆ, ಏನೋ ಹಣ ಕೇಳೋದಕ್ಕಿರ್ಬೋದು ಅಥವಾ ಚಂದ ವಸೂಲಿಗೂ. ಚಂದ ಅಂತಂದರೆ ಇದು ಒಂದು ರೀತಿ ಸಾರ್ವಜನಿಕ ಉಪಯೋಗ, ಅಂದರೆ ಅವರು ಈ ಚಂದ ಹಣ ವಸೂಲಿ ಮಾಡ್ಕೊಂಡು ಹೋಗಿ ಡಿಪಾರ್ಟ್ಮೆಂಟಲ್ಲಿ ಈ ರೀತಿ ಏನೋ ಒಂದು ಕೆಲಸ ಕಾರ್ಯಗಳನ್ನು, ಹಬ್ಬ ಹರಿದಿನಗಳನ್ನು ಆಚರಣೆಯನ್ನು ಮಾಡೋದಕ್ಕೆ ಬಳಸ್ಕೊಳ್ತಾರೆ. ಇಲ್ಲಿ ಇವಾಗ ಯುಗಾದಿ ಇರ್ಬೋದು ಅಥವಾ ಆಯುಧ ಪೂಜೆ ದಿವಸ ಇರ್ಬೋದು, ಅವಾಗೆಲ್ಲ ಚಂದ ಎತ್ತಿನೇ ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಯಾವ ರೀತಿ ಹಬ್ಬವನ್ನು ಮಾಡ್ತಾರಲ್ಲ, ಹಾಗೆ ಇವರು ಚಂದ ಏನೋ ವಸೂಲಿಗೆ ಬಂದಿರ್ಬೋದೇನೋ. ಅಥವಾ ಮತ್ತೇನಿರ್ಬೋದು, ಕಾಫಿ ಬೀಜ ಮನೆಗೋಸ್ಕರ ಕಾಫಿ ಬೀಜ ಅಥವಾ ಏಲಕ್ಕಿ ಏನಾದರೂ ಕೇಳೋದಕ್ಕೆ ಬಂದರು. ನೋಡಿ ಮಲೆನಾಡಲ್ಲಿ ಇವನ್ನೆಲ್ಲ ಬೆಳೀತಾರೆ. ಏನು ಗೊತ್ತಾ? ಕಾಫಿ ಬೀಜ ಬೆಳೀತಾರೆ, ಏಲಕ್ಕಿ ಬೆಳೀತಾರೆ, ಆಮೇಲೆ ಕಾಳು ಮೆಣಸನ್ನು ಬೆಳೀತಾರೆ. ಈ ರೀತಿ ಒಳ್ಳೊಳ್ಳೆಯ ಒಂದು ಪದಾರ್ಥಗಳಲ್ಲಿ ಬೆಳೀತಾರೆ. ಇವರು ಬೆಳೆದಿರ್ತಕ್ಕಂಥದ್ದು, ಇವರು ರೈತರು ಗೊತ್ತಲ್ಲ, ನಿಮಗೆ ನೆನಪಿರಲಿ, ಲೇಖಕರಾಗಿರ್ತಕ್ಕಂಥ ತೇಜಸ್ವಿಯವರು ಕೂಡ ಒಳ್ಳೆಯ ರೈತರು ಕೂಡ, ಎಲ್ಲವನ್ನು ಬೆಳೆದಿರ್ತಕ್ಕಂಥವ್ರು. ಇಲ್ಲಿ ಇದನ್ನು ಏನಾದರೂ ಕೇಳಕ್ಕೆ ಬಂದಿರ್ಬೋದೇನೋ ಅಂತೇಳಿ ಯೋಚನೆ ಮಾಡಿದರು. ಇನ್ನು ಈ ಬಂದವರು ಇದೊಂದು ದೊಡ್ಡಗಳು, ಇವರು ಮನೆ ಹತ್ರಕ್ಕೆ ಬಂದವರು ಪಟಾಪಟ ಏನು ಕೆಲಸ, ಯಾಕೆ ಬಂದ್ವಿ ಅಂತ ಹೇಳೋದೇ ಇಲ್ಲ. ಯಾಕಂದರೆ ಇವ್ರ ಮೂಡ್ ಹೆಂಗಿತ್ತು ಏನೋ ಅಂತೇಳಿ. ಯಾಕಂದರೆ ಒಳ್ಳೆ ಮೂಡಲ್ಲಿದ್ದರೆ ಈ ತಮಗೇನೋ ಬೇಕಿರ್ತಕ್ಕಂಥ ವಸ್ತುವನ್ನು ಕೇಳ್ಬೋದು. ಅವರೇನೋ ದೊಡ್ಡ ಮನುಷ್ಯರು, ದೊಡ್ಡ ಕೋಪದಲ್ಲಿದ್ದರೆ ಬಾಯಿಗೆ ಬಂದಂಗೆ ಬೈದು ಕಳಿಸ್ಬಿಡ್ತಾರೆ. ಅದಕ್ಕೋಸ್ಕರ ಇವ್ರ ಮೂಡ್ ಚೆನ್ನಾಗಿತ್ತಿಲ್ಲ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಬಂದು ಹಾಗೆ ಪರೀಕ್ಷೆ ಮಾಡ್ತಾರೆ, ಇವ್ರ ಮೂಡ್ ಹೇಗಿದೆ ಅಂತೇಳಿ. ಅದು ಇದು ಹೇಳಕ್ಕೋ ಬೇಡವೋ ಬೇಡ ಅಂತೇಳಿ ಏನೇನು ಯೋಚನೆ ಮಾಡ್ತಾ ಅದು ಇದು ಬೇರೆ ಮಾತಾಡ್ಕೊಂಡು ನಿಂತಿರ್ತಾರೆ, ಬೇರೆ ವಿಷಯಗಳನ್ನು ತಗೊಂಡು. ಆವಾಗ ಇವರೇ ಏನೋ ಮಾಡಿ ಅವ್ರು ಬಾಯಿ ಬಿಡಿಸ್ಬೇಕು, ಏನಪ್ಪ ಬಂದದ್ದು ಅಂಥೇಳಿ. ಅಲ್ಲಿಯವರೆಗೂ ತಮಗೂ ಅಲ್ಲಿ ಬಂದದ್ದಕ್ಕೂ ಆ ಸಂಬಂಧವೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಏನೇನೋ ಮಾತಾಡ್ಕೊತ ಅನ್ಯಮನಸ್ಕರಾಗಿ ನಿಂತುಬಿಡ್ತಾರೆ. ಇಲ್ಲಿ ಇವರಾಗಿಲೇ ಕೇಳೋವರೆಗೂ ಅವ್ರು ಹೇಳೋಂಗಿಲ್ಲ ಇಲ್ಲಿ ಯಾಕೆ ಬಂದಿದ್ದೇವೆ ಅಂಥೇಳಿ. ಆದರೆ ಇವತ್ತು ಅದಕ್ಕೆಲ್ಲ ತಾಳ್ಮೆ ಇದ್ದಿಲ್ಲ. ಸುಮ್ಮನೆ ಹಿಂಗೆ ಯಾಕೆ ಇಲ್ಲಿವರೆಗೆ ಬರ್ತೀಯಾ, ಏನು ಬಂದ ವಿಷಯ ಏನಂತ ಜರೂರಾಗಿ ಹೇಳೋ ಮಾರಾಯ, ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಳ್ಳೋಕೆ ನನಗೆ ಇವತ್ತು ಪುರ್ಸೊತ್ತಿಲ್ಲ ಅಂಥೇಳಿ ಇವರು ಸ್ವಲ್ಪ ಅಸಹನೀಯವಾಗಿ ಕೇಳಿದರು. ಯಾಕಪ್ಪ, ಸರಿ ಈ ಸುಮ್ಮನೆ ಯಾಕೆ ಬರ್ತೀಯಪ್ಪ ನೀನು, ಏನು ಕೆಲಸ ಇಲ್ಲದೆ ಯಾರೂ ಬರೋದಿಲ್ಲ, ಸರಿ ಈಗ ಏನಂತ ಹೇಳಿ, ನನಗೆ ಕೆಲಸ ತುಂಬ ಕೆಲಸ ಇದೆ, ಪುರ್ಸೊತ್ತಿಲ್ಲ ನಿಂತಾಗೆ ಒಣ ಹರಟೆ ಮಾಡ್ಕೊಳ್ತಾ ನಿಲ್ಲೋದಕ್ಕೆ ಅಂತ ಹೇಳ್ದ. ಏನಿಲ್ಲ, ಸ್ವಲ್ಪ ಕೊಡಲೇಬೇಕಿದ್ದರೆ ಬೇಕಿತ್ತು ಸ್ವಾಮಿ ಅಂತ ಅಂದ. ಅಷ್ಟೇನಾ, ಮತ್ತ್ಯಾಕೆ ಏನೂ ಇಲ್ಲ ಅಂತ ಹೇಳಿದೆ, ಕೊಡಲೇಬೇಕಿತ್ತು ಅಂತ ಕೇಳ್ಬೋದಾಗಿತ್ತಲ್ಲ ಅಂದ್ರೆ. ಇದೇನು ದೊಡ್ಡ ವಿಷಯ ಅಂತ ಹೇಳಿ ಸ್ವಾಮಿ ಅಂದ. ಹೌದು, ಕರೆಂಟ್ ಕೆಲಸಕ್ಕೆ ಕೊಡಲಿ ಯಾಕೆ ಬೇಕೋ ನಿನಗೆ ಅಂದರು. ನಿನಗೆ ಏನೇನು ಬೇಕು, ನಿಮ್ಮ ಕರೆಂಟ್ ಕೆಲಸ ಅಂದರೆ ಕಟ್ಟಿಂಗ್ ಪ್ಲೇಯರು, ಸ್ಕ್ರೂ ಡ್ರೈವರು, ಅದು ಇದು ಬೇಕಾಗುತ್ತೆ. ನಿಮಗೆ ಅದು ಬಿಟ್ಟು ಈ ಕೊಡಲಿ ಯಾಕೆ ಬೇಕು ಅಂತ ಕೇಳಿದರು. ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದೋಗಿದೆ ಸ್ವಾಮಿ, ಅದನ್ನ ಕಡಿದು ಲೈನ್ ಕ್ಲಿಯರ್ ಮಾಡಬೇಕು ಅಂದ. ಮರ ಅಂದರೆ ಈ ಲೈನ್, ಎಲೆಕ್ಟ್ರಿಕ್ ಲೈನ್ ಪಕ್ಕದಲ್ಲಿ ಇದ್ದಂಥ ಯಾವುದೋ ಒಂದು ಮರ ಮುರ್ಕೊಂಡು ಅದರ ಕೊಂಬೆ ಲೈನ್ ಮೇಲೆ ಬಿದ್ದುಬಿಟ್ಟಿದಂತೆ. ಯಾಕೆ ಬಿದ್ದತಿ ಅಂತಂದರೆ, ಇಲ್ಲಿಂದ ಶುರುವಾಯಿತು ಇದು ಕೃಷ್ಣೇಗೌಡರ ಆನೆ ಮಾಡಿರೋ ಕೆಲಸ ಇರಬೇಕು. ನೋಡಿಲ್ಲ ದುರ್ಗಪ್ಪ, ಆನೆನೇ ಬೀಳಿಸಿದೆ ಅಂತಕ್ಕಂಥ ಪ್ರತ್ಯಕ್ಷವಾಗಿ ನೋಡಿಲ್ಲ. ಅವನು ಯಾವ ಆಧಾರದ ಮೇಲೆ ಆನೆನೇ ಬೀಳಿಸಿದೆ ಅಂತ ಹೇಳಿದಾರೆ ಅಂದರೆ, ಅದೇ ಬಿದ್ದಿರೋ ಮರದ ಹತ್ರ ಅದರ ಲದ್ದಿ ಬಿದ್ದಿದೆ, ಆನೆ ಸಗಣಿ ಲದ್ದಿ ಅಂದರೆ ಬಿದ್ದದಂತೆ. ಮರದ ಎಲೆ ಕಿತ್ಕೊಳ್ಳೋಕೆ ಹೋಗಿ ಕೊಂಬೆನೇ ಮುರಿದಾಕ್ಬಿಟ್ಟಿದೆ ಅಂತೇಳಿ ಅದ್ರ ಮೇಲೆ ಹೇಳ್ದ. ನೋಡಿ ಹೆಂಗಿದೆ, ಅಲ್ಲಿ ಎಳೆದು ಬೀಳಿಸಿದೆ ಅಂತೇಳಿ ಖಂಡಿತವಾಗಿ ನೋಡಿಲ್ಲ, ಆದರೆ ಲದ್ದಿ ಬಿದ್ದಿದೆ ಅನ್ನೋಕೆ ಒಂದೇ ಒಂದು ಕಾರಣಕ್ಕೆ ಆ ಕೃಷ್ಣೇಗೌಡರ ಆನೆನೇ ಅಲ್ಲಿ ಬಂದುಬಿಟ್ಟು ಸೊಂಡಿಲಿನಿಂದ ಮರದ ಎಲೆ ಕಿತ್ಕೊಳ್ಳೋಕೆ ಹೋಗಿ ಕೊಂಬೆನೇ ಮುರಿದು ಈ ಲೈನ್ ಮೇಲೆ ಬಿದ್ದುಬಿಟ್ಟಿದೆ ಅಂತ ಹೇಳ್ದ ದುರ್ಗಪ್ಪ. ಅದು ಹೇಗೆ ಆನೆ ಕೆಲಸ ಅಂತೀಯ? ಇವ್ರಿಗೆ ಸ್ವಲ್ಪ ವಿಚಾರ ಮಾಡಿಕೊಂಡ್ರು. ಅಷ್ಟು ಸುಲಭ ಅಲ್ವಲ್ಲ ಅದು. ಯಾಕೆಂದರೆ ಅದು ಹೆಂಗೆ ಹೇಳ್ತೀನಿ ನೀನು, ಆನೆದೇ ಕೆಲಸ ಅಂತೇಳಿ ತಂತಿ ಮೇಲೆ ಕೊಂಬೆ ಎಳೆಯೋದಕ್ಕೆ ಅಂತೇಳಿ ಏನಾದರೂ ಆನೆ ಹೋದರೆ ಸುಮ್ಮನಿರುತ್ತಾ, ಅದು ಬದುಕಿರುತ್ತಾ? ಕರೆಂಟ್ ಹೊಡೆದು ಸತ್ತೋಗೋದಿಲ್ವೇನೋ ಅಂತ ಅಂದರು. ಅದು ಇವ್ರು ಹೇಳೋದ್ರಲ್ಲೂ ಒಂದು ವಿಚಾರ ಮಾಡುವಂಥದ್ದಿದೆ. ಯಾಕೆಂದರೆ ಅದು ನೋಡಿದರೆ ಹಸಿ ಮರ ಇರುತ್ತೆ. ಆಮೇಲೆ ಅಂಥ ಟೈಮಲ್ಲಿ ಕೊಂಬೆ ಸಮೇತವಾಗಿ ಇದಕ್ಕೆ ಏನಾದ್ರು ತಂತಿ ಟಚ್ ಆದರೆ ಸೊಂಡಿಲು ಸತ್ತೇ ಹೋಗ್ಬಿಡುತ್ತದು ಆನೆ. ಅದು ಹೆಂಗೆ ಹೇಳ್ತೀಯೋ, ಅದು ಬದುಕಿರ್ತಾ ಇರಲಿಲ್ಲಲ್ಲ ಅಂತಂದ್ರೆ. ಅದಕ್ಕೂ ದುರ್ಗಪ್ಪ ಒಂದು ಉತ್ತರವನ್ನು ಹೇಳ್ತಾನೆ. ಏನಪ್ಪ ಅಂದರೆ, ಮತ್ತಿನ್ನೇನು ಅದರದ್ದೇ ಕೆಲಸ,
ಆ ಮರದ ಕೆಳಗಡೆ ಬುಟ್ಟಿಗಟ್ಟಲೆ ಬಿದ್ದಿಲ್ವ ಅದರ ಲದ್ದಿ, ಬುಟ್ಟಿಗಟ್ಟಲೆ ಲದ್ದಿ ಅಂದರೆ ಸಗಣಿ ಅಲ್ಲೇ ಬಿದ್ದಿಲ್ವ. ಅವತ್ತು ಏನಾಗಿದೆ ಅಂದರೆ ಭಾನುವಾರ ದಿನ ಆಗಿರೋದ್ರಿಂದ ರಿಪೇರಿ ಕೆಲಸ ಮಾಡಬೇಕು ಅಂಥೇಳಿ ಅವತ್ತೆಲ್ಲ ಲೈನ್ ಓಪನ್ ಮಾಡಿರ್ತಾರಂತ. ಅವತ್ತು ಯಾವುದೋ ಲೈನ್ ಚಾರ್ಜ್ ಮಾಡಿರೋದಿಲ್ಲ, ರಿಪೇರಿ ಕೆಲಸ ನಡೀತಾ ಇರುತ್ತೆ ಅಲ್ಲಿ. ಎಲ್ಲಾದರೂ ಒಂದಲ್ಲ ಒಂದು ಕಡೆ ಸಮಸ್ಯೆ ಇರುತ್ತಲ್ಲ, ಹಾಗೆ ವಾರ ಪೂರ್ತಿ ಸರ್ವಿಸ್ ಕೊಟ್ಟಿರ್ತಾರೆ. ಭಾನುವಾರ ಒಂದಿನ ಸ್ವಲ್ಪ ಕಟ್ ಮಾಡಿ ಒಂದು ಅರ್ಧ ದಿನವೋ ಏನೋ ಕಟ್ ಮಾಡಿ ರಿಪೇರಿ ಮಾಡಿಬಿಟ್ಟು ನಂತರ ಚಾರ್ಜ್ ಮಾಡ್ತಾರೆ. ಆವಾಗ ಲೈನು ಚಾರ್ಜಲ್ಲಿ ಏನಾದರೂ ಇದ್ದಿದ್ದರೆ ಇಷ್ಟೊತ್ತಿಗೆ ಅದು ಭಸ್ಮ ಆಗಿರೋದು ನನಗೂ ಗೊತ್ತಿದೆ ಸ್ವಾಮಿ. ಕಿಡಿಗೇಡಿ ಮುಂಡೆದು. ನಾನು ಬೆಳಗಿಂದ 4-5 ಸಾರಿ ಚಾರ್ಜ್ ಮಾಡ್ತಾಯಿದ್ದೀನಿ, ರಿಪೇರಿ ಮಾಡೋ ಕಾರಣಕ್ಕಾಗಿ ಚಾರ್ಜ್ ಮಾಡ್ತಾಯಿದ್ದೀನಿ, ನೋಡೋಣ ಎಲ್ಲಿ ಏನಾಗಿದೆ ಅಂತೇಳಿ. ಏನು ಮಾಡಿದ್ರು ಫೀಸ್ ಏನಿಲ್ಲ ಹಾಕಿಲ್ಲ. ಲೈನ್ ಏನೋ ಟ್ರಬಲಲ್ಲಿದೆ ಅಂತ ಲೈನ್ ಮೇಲೆ ನೋಡ್ಕೊಂತ ಬಂದೆ. ಲೈನ್ ಹಿಡ್ಕೊಂಡು ನೋಡ್ತಾ ಬಂದಾಗ ಶಿವೇಗೌಡರ ಸಾಮಿಲ್ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ. ಅಷ್ಟೇ ಅಲ್ಲ, ಆ ಒಂದು ಮರದ ಕೊಂಬೆ ಬಿದ್ದಿರೋದು ಅದರ ಮರದ ಬಳಿಗೂ ಕೂಡ ಅಲ್ಲಿ ಬುಟ್ಟಿಗಟ್ಟಲೆ ಅದರ ಲದ್ದಿ, ಆನೆಯ ಲದ್ದಿ ಅಥವಾ ಸಗಣಿ ಬಿದ್ದಿದೆ. ಆ ಲದ್ದಿನ ನೋಡೇ ಕೃಷ್ಣೇಗೌಡರ ಆನೆಯೇ ಈ ಕೆಲಸ ಮಾಡಿದೆ ಅಂತೇಳಿ ಅವನು ನಿರ್ಧಾರವನ್ನು ಮಾಡಿದ್ದಾನೆ. ನೋಡಿ, ಇದು ಅನುಮಾನ. ಆನೆ ಏನೋ ಬಿದ್ದಿರ್ಬೋದು ನಿಜ, ಲದ್ದಿ ಏನೋ ಇರ್ಬೋದು ನಿಜ, ಆದರೆ ಕೃಷ್ಣೇಗೌಡರ ಆನೆ ಇದೆ ಲದ್ದಿ ಅಂತೇಳಿ ಏನು ಗ್ಯಾರಂಟಿ? ಹೇಳಿ ಕೇಳಿ ಮಲೆನಾಡು ಕಾಡಿನ ಯಾವುದೋ ಆನೆ ಬಂದು ಎಳೆದೋಗಿರ್ಬೋದಲ್ಲ, ಅದನ್ನು ವಿಚಾರ ಮಾಡ್ತಾಯಿಲ್ಲ. ಇದು ಊರಲ್ಲಿ ಇರೋದರಿಂದ ಕೃಷ್ಣೇಗೌಡರ ಆನೆದೇ ಕೆಲಸ ಅಂಥೇಳಿ ಅವನು ಹೇಳ್ತಾ ಇದ್ದಾನೆ ಇಲ್ಲಿ. ಸರಿ, ಕೊಡಲಿ ಅಟ್ಟದ ಮೇಲೆ ಹಾಕಿದ್ದೀನಿ ದುರ್ಗಪ್ಪ, ನೀನೇ ಹೋಗಿ ಹತ್ಕೊಂಡು ತಗೊಂಡು ಹೋಗಬೇಕು ಅಂತ ಹೇಳಿ ಮತ್ತೆ ಜೀಪಿನ ಕೆಳಗಡೆ ಹೋಗಿ ರಿಪೇರಿಗೆ ನುಗ್ಗಿದ್ರು. ದುರ್ಗಪ್ಪ ಅಟ್ಟ ಹತ್ತಿ ಏನೋ ಸದ್ದು ಮಾಡ್ಕೊಂಡು ದಡಬಡ ಸದ್ದು ಮಾಡಿ ಹುಡುಕಿತಾನೆ. ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ತೊಗೊಂಡು ಹೋದ. ಕೊಡ್ಲೇನ ಏನೋ ತೆಗೆದುಕೊಂಡು ಹೋದ. ಆದರೆ ದುರ್ಗಪ್ಪ ತೊಗೊಂಡು ಹೋದವನು ವಾಪಸ್ 3-4 ದಿನ ಆದರೂ ಅದನ್ನು ದುರ್ಗಪ್ಪ ಅದನ್ನು ವಾಪಸ್ ಕೊಡೋಕ್ಕೆ ಬರಲೇ ಇಲ್ಲ. ಅಲ್ಲಿ ಅದೊಂದು ಸ್ವಲ್ಪ ಅನುಮಾನ ಬಂತು. ಅಂದರೆ ಅವ್ರನ್ನ 3-4 ದಿನ ಆದರೂ ಕೊಡೋಕ್ಕೆ ದುರ್ಗಪ್ಪ ಬಂದಿಲ್ಲ ಅಂದರೆ ತೊಗೊಂಡು ಹೋಗ್ಬಿಟ್ನಲ್ಲ ಅನ್ನುವಂತಹ ಒಂದು ಭಯ ಅಲ್ಲ. ಯಾಕೆಂದರೆ ಆ ಏನು ಸುಳ್ಳು ಹೇಳ್ಕೊಂಡು ಕದ್ಕೊಂಡು ಹೋಗುವಷ್ಟು ಬೆಲೆ ಬಾಳ್ತಕ್ಕಂಥದ್ದು ಅಮೂಲ್ಯವಾದಂಥದ್ದು ಏನೂ ಅಲ್ಲ. ಹಂಗಾಗೋಗ್ಬಿಟ್ಟಿದೆ ಅದು ಯಾಕೆಂದರೆ ಆ ಭಾಗದ ಒಂದು ಕೆರೆ ಕೆಲಸಕ್ಕೆ ಅಂತೇಳಿ ಬಂದಿರತಕ್ಕಂಥ ಮಣ್ಣೊಡ್ರು, ಕೆರೆ ಕ್ಲೀನ್ ಮಾಡೋಕ್ಕಿಂತ ಬಂದಿರೋ ಮಣ್ಣೊಡ್ರು ಇವರ ಈ ಕೊಡ್ಲೆನ ಇಸ್ಕೊಂಡು ಅಗಿಯುವಾಗ ಅಡ್ಡ ಬಂದಿರತಕ್ಕಂಥ ಬೇರುಗಳನ್ನ ಕಡಿಬೇಕು ಅಂತೇಳಿ ಇದೇ ಕೊಡ್ಲೆ ತೆಗೆದುಕೊಂಡು ಕಲ್ಲು ಮಣ್ಣು ನೋಡದೆ ಬಿರಿ ಜಪ್ಪಿ ಅಂದರೆ ಹೊಡೆದಾಕಿಬಿಟ್ಟಿದ್ದಾರೆ. ಹೀಗಾಗಿ ಕಲ್ಲು ಅದು ಯಾಕಂದರೆ ಮಣ್ಣೊಳಗಡೆ ಕಲ್ಲಿದ್ದರೆ ಗೊತ್ತಾಗಲ್ಲ ಅಲ್ವಾ, ಎತ್ತಿ ಹೊಡೆದಾಗ ಕಲ್ಲಿಗೆ ಸಿಕ್ತಂದರೆ ಅದು ಮೊಂಡಾಗ್ಬಿಡುತ್ತೆ. ಹೆಂಗಾಗ್ಬಿಟ್ಟಿದೆಪ್ಪ ಈ ಕೊಡ್ಲೆ ಅಂದರೆ ಹಿಂದೆ ಭಾಗ ಯಾವುದು ಮುಂಭಾಗ ಯಾವುದು ಅನ್ನೋದು ಗೊತ್ತಾಗೋದಷ್ಟು ಹಾಳಾಗ್ಬಿಟ್ಟಿದೆ ಇಲ್ಲಿ. ಅದು ಎಂಥ ಪರಿಸ್ಥಿತಿಗೆ ಬಂದಿದೆ ಅಂದರೆ ಇದನ್ನು ಈಗಿನ ಪರಿಸ್ಥಿತಿಯಲ್ಲಿ ಅದನ್ನು ನೋಡಿದರೆ ಅದನ್ನು ಕೊಡ್ಲಿ ಅನ್ನೋದ್ರ ಜೊತೆಗೆ ಸುತ್ತಿಗೆ ಅಂತಲೂ ಕೂಡ ಕರೆಯಬಹುದಾಗಿತ್ತು, ಹಂಗಾಗ್ಬಿಡ್ತು. ಹಿಂದುಗಡೆ ನೋಡಿ ಕೊಡ್ಲಿಯ ಹಿಂಭಾಗದಲ್ಲಿ ಮೊಂಡಾಗಿರ್ತಲ್ಲ, ಅದೇ ಥರ ಮುಂಭಾಗದಲ್ಲಿಯೂ ಕೂಡ ಅವೆಲ್ಲ ಮೊಂಡಾಗಿಬಿಟ್ಟು ಅದನ್ನು ನೋಡಿದರೆ ಸುತ್ತಿಗೆ ಅಂತಲೂ ಕೂಡ ಕರಿಬಹುದು, ಆ ರೀತಿ ಆಗೋಗ್ಬಿಟ್ಟಿದೆ. ಅಂಥ ಕೊಡ್ಲೇನ ಅವನು ತಗೊಂಡೋಗ್ಬಿಟ್ಟಿದ್ದಾನೆ ಇಲ್ಲಿ ದುರ್ಗಪ್ಪ. ಅದೇನಂತ ಬೇಕೇ ಬೇಕು ಅಂತ ಏನಿಲ್ಲ, ಅದನ್ನ ಇಟ್ಕೊಂಡು ಅವ್ರೇನು ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಆದರೆ ದುರ್ಗಪ್ಪ ಅದನ್ನು ಹೆಂಗೆ ಮರ ಕಡಿದ್ನೋ ಏನೋ ದೇವರೇ ಗೊತ್ತು. ಅಂಥ ಕೊಡ್ಲಿಯಲ್ಲಿ ಏನೇ ಆಗಲಿ ಅದನ್ನು ಅವನೇ ಹುಡ್ಕೊಂಡು ಹೋಗಿದ್ದರಿಂದ ಮೊಂಡು ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇವರು ಲೇಖಕರನ್ನ ಏನೋ, ಯಾಕಂದರೆ ಇವ್ರು ಏನಾರು ತೆಗೆದುಕೊಟ್ಟಿದ್ರೆ ಅಯ್ಯೋ ಎಂಥ ಮೊಂಡು ಕೊಡ್ಲಿಕ್ಕೆ ಕೊಟ್ಬಿಟ್ರಲ್ಲ ಇವರು ಅಂತೇಳಿ ಬೈತಿದ್ದೇನೋ. ಆದರೆ ಅವನೇ ಹುಡ್ಕೊಂಡು ತಗೊಂಡು ಹೋಗಿರೋದ್ರಿಂದ ಇವರನ್ನು ಏನು ಮಾತಾಡಲಿಕ್ಕೆ ಇವ್ರ ಬಗ್ಗೆ ಅವರಿಗೆ ಮಾತು ಉಳಿದಿಲ್ಲ. ಅದನ್ನು ಅವನು ಅಕಸ್ಮಾತ್ ಕದ್ದರೂ ನನಗೇನು ಕೊಡಲಿ ಹೋಯ್ತು ಅಂತ ದುಃಖ ಏನಿಲ್ಲ, ಹೋದರೆ ಹೋಗಲಿ, ಕದ್ದರೂ ಕೂಡ ಏನು ಬೇಜಾರಿಲ್ಲ. ಹಾಗಾಗಿ ನಾನು ದುರ್ಗಪ್ಪನನ್ನು ಕೊಡ್ಲೇನ ಹುಡುಕಿ ಕೊಡೋದಕ್ಕೆ ಕೊಡಲೇಬೇಕು ಅಂತಕ್ಕಂಥ ವಸೂಲಿ ಮಾಡಬೇಕು ಅಂತಕ್ಕಂಥ ಯಾವುದೇ ಗೋಜಿಗೆ ಹೋಗಲಿಲ್ಲ. ಅದನ್ನು ಹೋದರೆ ಹೋಗಲಿ ಬಿಡು ಅಂತೇಳಿ ಸುಮ್ಮನಾಗಿದ್ದರು. ಓಕೆ, ಇಷ್ಟು ಈ ಒಂದು ಅಧ್ಯಾಯ. ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ಇದಾಗಿದೆ. ನಂತರ ಮುಂದಿನ ಅಧ್ಯಾಯದಲ್ಲಿ ಇದರ ಬಗ್ಗೆ ನಾವು ನೋಡೋಣ. ಓಕೆ, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ. ಓಕೆ.